ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಫಸ್ಟ್ ವಿಡಿಯೋ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಫಸ್ಟ್ ವಿಡಿಯೋ ನೋಡಿ. ಇದೆಲ್ಲ ವೀಡಿಯೋಸು ಗಣೇಶ ಹಬ್ಬ ಪ್ರಯುಕ್ತ ಮಾಡಿರೋದು. ಒಂದೊಂದು ವೀಡಿಯೋನೇ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋಲ್ಲಿ ಗೇಮ್ಸ್ ಆಡಿರೋದು, ಡ್ಯಾನ್ಸ್ ಮಾಡಿರೋದು ಎಲ್ಲದನ್ನು ಅಪ್ಲೋಡ್ ಮಾಡಿದ್ದೀನಿ ಗಾಯ್ಸ್, ಮಿಸ್ ಮಾಡಬೇಡಿ, ಎಲ್ಲರೂ ನೋಡಿ. ಮನೆ ಇವಾಗ ಹೇಳು, ಮನೆ ಹೇಳು, ಮನೆ ಊಟ ಆದ್ಮೇಲೆ ಆಟ ಇರುತ್ತೆ, ಪ್ರೈಸ್ ಕೊಡ್ತೀವಿ ಅಂತ ತಿಂದ್ಬಿಟ್ಟು ಹೇಳೋಣ. ಸರಿ, ನಾವಿಲ್ಲಿ ಮೋನಿಗೆ ಹೇಳ್ಕೊಡ್ತಿದ್ವಿ, ಅಂದರೆ ಊಟ ಆದಮೇಲೆ ಆಟ ಇರುತ್ತೆ, ಯಾರೂ ಹೋಗಬೇಡಿ ಅಂತ. ಯಾಕೆಂದರೆ ನಾವು ಕಿರ್ಚಕ್ಕಾಗಲ್ಲ ಅಲ್ವಾ, ಅದಕ್ಕೆ ಅವಳೊಂಥರ ಚಿಕ್ಕ ಪಾಪು ಥರ ಅನ್ನಿಸ್ತಾಳೆ, ಅದಕ್ಕೆ ಅವಳ ಹತ್ರ ಹೇಳಿಸ್ತಿದ್ದೀವಿ. ಇಲ್ಲಿ ಜೋಕ್ ಏನಂದರೆ ಅವಳು ಕಿರ್ಚಿ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಪಾರ್ಟಿಸಿಪೇಟ್ ಅಂತ ಹೇಳಕ್ಕೆ ಬರ್ತಾ ಇರಲಿಲ್ಲ, ಪ್ರೊನೌನ್ಸಿಯೇಷನ್ನು ಬರುತ್ತೆ ಅವಳಿಗೆ, ಬಟ್ ಸಡನ್ ಅಂತ ಮಾತಾಡುವಾಗ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವೆಲ್ಲ ಜೋಕ್ ಮಾಡಿಕೊಂಡು ಹೇಳ್ಕೊಟ್ಟು, ಹೇಳು ಯಾರು ಹೋಗ್ಬಾರ್ದಂತ ಹೇಳು ಅಂತ ಹೇಳ್ಕೊಟ್ಟು ತಮಾಷೆ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿ ನಾವು ಊಟಕ್ಕೆ ನಿಂತಿದ್ದೀವಿ. ಊಟ ಮಾಡಿಬಿಟ್ಟು ಇನ್ನೇನು ಗೇಮ್ ಸ್ಟಾರ್ಟ್ ಮಾಡೋದೆ. ಹಾಂ, ಮನೆ ಲೋಡ್ ಆಯ್ತಾ? ಲೋಡ್ ಆಯಿತು ಗೈಸ್. ಇವಾಗ ಎಂತ ಗೇಮ್ಸ್ ಸ್ಟಾರ್ಟ್ ಮಾಡಬೇಕು ನೋಡಿ. ಇನ್ನು ಯಾರ್ದು ಆಗಿಲ್ಲ, ಎಲ್ಲರೂ ಅಲ್ಲಲ್ಲೇ ಕುತ್ಕೊಂಡು, ಇಲ್ಲೊಂದು ಸ್ವಲ್ಪ ಜನ ಮತ್ತು ಅಲ್ಲೊಂದು ಸ್ವಲ್ಪ ಜನ ಎಲ್ಲರೂ ಕುತ್ಕೊಂಡು ಇನ್ನೂ ತಿಂತಿದ್ದಾರೆ. ನಾವಲ್ಲೇ ತಿನ್ಕೊಂಡ್ಬಂದ್ವಿ. ಹಂಗೆ ಬಾ, ನಮ್ಮ ಮನೆಯವರು ನೋಡಿ ತಿಂತಾ ಇದ್ದಾರೆ. ಇದು ಕುಣಿತಾ ಇದೆ ತಿನ್ಬಿಟ್ಟು. ಕಾಕಾ ಬೇಗ ತಿಂದ್ರೆ ಈ ಗೇಮ್ ಶುರು ಆಗತ್ತೆ. ಸ್ವಲ್ಪ ಖಾರ ಇತ್ತು, ಅದಕ್ಕೆ ಬೇಗ ತಿನ್ನಕ್ಕಾಗಲ್ಲ. ಸ್ವಲ್ಪ ವಾಟರ್ ಕುಡಿಸೆ ಪಾಪುಗೆ. ಅಯ್ಯೋ ದೇವ್ರೇ, ನೀರೇ ಹೋಗ್ತಿಲ್ಲ ಬಂಗಾರು. ಇಲ್ಲ ಚಿನ್ನಿ, ಖಾರ ಆಗಿ ನೀರು ನೋಡಿ ಪಾಪ. ಏನಾದ್ರು ಮೊಸರನ್ನ ಏನಾದ್ರು ತಿನ್ನಿಸ್ಬೇಕಲ್ವಾ? ಗೈಸ್ ಏನು ಗೊತ್ತಾ, ಅವಾಗಲಿಂದ ಗೇಮ್ಸ್ ಆಡಿಸ್ಬೇಕು ಅಂತ ಕಾಯ್ತಾ ಇದ್ದೀವಿ. ಬಟ್ ಇನ್ನೂ ಯಾರ್ದು ಊಟ ಆಗಿಲ್ಲ ಗೈಸ್. ನಾವಂತೂ ಯಾವತ್ತೂ ಊಟದ ಮುಖ ನೋಡೇ ಇಲ್ವೇನೋ ಅನ್ನೋ ಥರ ಗಬಗಬ ತಿನ್ಕೊಂಬಿಟ್ವಿ. ತುಂಬ ಸಕ್ಕತ್ತಾಗಿತ್ತು. ಏನು ಮಾಡಿಸಿದ್ರು? ಟೊಮೆಟೊ ಬಾತ್ ಮಾಡಿಸಿದ್ರು. ಗಬಗಬ ತಿನ್ಕೊಂಬಿಟ್ವಿ. ಬಟ್ ಇನ್ನೂ ಹಾಗೇ ಇಲ್ಲಪ್ಪ ಯಾರ್ದು ಊಟ. ನಾವೇ ಬೇಗ ತಿಂದ್ಬಿಟ್ವಾ? ನಾವು ಬೇಗ ತಿಂದ್ವಿ. ಎಸ್, ನಾವು ಊಟದಲ್ಲಿ ಫಸ್ಟ್. ಸೊ ವೆಯ್ಟ್ ಮಾಡಿ ಬೋರ್ ಆಗ್ತಿದೆ. ಇನ್ನು ಯಾವಾಗ ಬರ್ತಾರೋ ಏನು, ಇನ್ನು ಯಾವುದು ಊಟನೇ ಆಗಿಲ್ಲ. ಚಿಟ್ಟಾಣಿ ಪಟಾಣಿಗಳೆಲ್ಲ ಓಡಾಡ್ತಿದ್ದಾರೆ. ಸೊ ನಂಗೆ ಆಲ್ರೆಡಿ ನಿದ್ದೆ ಬರ್ತಿದೆ. ಏನು ಆಟ ಆಡಿಸ್ತೀವೋ ಏನೋ ಗೊತ್ತು. ನಾನು ಊಟ ಮಾಡಿದೆ, ನೀವೆಲ್ಲ ಊಟ ಮಾಡಿದ್ರೆ ಹಿಂಗೆ ಊಟ ಮಾಡಿದ್ರೆ ಗೈಸ್ ಕೇಳ್ತಿದ್ದಾರೆ. ನನ್ನ ಮಗ ತೋರಿಸು, ದಯವಿಟ್ಟು ತೋರಿಸ್ಬಿಡು, ಸರಿ ಇಲ್ಲ ನೋಡಿ ಗೈಸ್. ಹಿಂಗೆ ಹೆವಿ ಕಾಮಿಡಿ ನಮ್ಮ ಕಾಕ, ಸುಮ್ಮನೆ ತಮಾಷೆಗೆ ಅಷ್ಟೇ. ಸೊ ಏನು ಗೊತ್ತಾ ಗೈಸ್, ಏನಾದರೂ ಮಾತಾಡು ಮನಿ. ಗೇಮ್ಸ್ ಸ್ಟಾರ್ಟ್ ಮಾಡ್ತೀವಿ. ಗೇಮ್ಸ್ ಸ್ಟಾರ್ಟ್ ಮಾಡಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ. ಆ್ಯಂಡ್ ಇವರೊಬ್ಬರು ಬಗ್ ನೋಡ್ತವ್ರೆ, ನಮ್ಮ ಅಕ್ಕ ಆದವರು. ಆ್ಯಂಡ್ ಇವ್ರು ಬಂದರು ನೋಡಿ. ಯಾರು ಗೊತ್ತಾ ಗೈಸ್, ಒಬ್ಬಟ್ಟಿನ ಸಾರು ತಂದು ಕೊಡ್ತೀನಿ ಇಲ್ಲಿಂದಲ್ಲ ಗೈಯಾಳಿ. ಇವಳು ಯಾರು ಗೊತ್ತಾ ಗೈಸ್, ಇವಳು ಬಜಾರಿ. ಯಾರು ಗೊತ್ತಾ ಗೈಸ್, ಒಬ್ಬಟ್ಟಿನ ಸಾರು 10 ಗಂಟೆಗೆ ತಂದು ಕೊಡ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ 10 ಗಂಟೆಗೆ ಏನು ಮಾಡಿದ್ರು. ಆಮೇಲೆ ಗಾಯ್ಸ್ ಏನು ಗೊತ್ತಾ, ಈ ಕಡೆ ಬಂದ್ರಿ, ಅಲ್ಲಿ ಬೆಳಕಿಗೆ ಚೆನ್ನಾಗಿ ಕಾಣುತ್ತೆ ಗೈಸ್.
ಇವರು ಹೆಂಗೆ ಅಂದರೆ ಕಪಲ್ ಗೇಮ್ಸ್ನ ಇಡ್ತೀವಿ ಅಂತ ಹೇಳಿದ್ವಿ, ಓಕೆನಾ? ಸೊ ಬಂದಿದ್ರು ಮನೆಗೆ, ಕಪಲ್ ಗೇಮ್ಸ್ ಇಡ್ತೀವಿ ಅಂತ ಹೇಳಿದ್ವಲ್ಲ, ಒಂದು 10 ನಿಮಿಷನೂ ಇರಲಿಲ್ಲ ಗಾಯ್ಸ್, ಹೋಗ್ಬಿಟ್ಟು ಗಂಡಂಗೆ ಪ್ರಾಕ್ಟೀಸ್ ಮತ್ತೆ ಪ್ರೈಸ್ ಗೆಲ್ಬೇಕಲ್ವಾ ಫ್ರೆಂಡ್ಸ್, ಫಸ್ಟ್ ಪ್ರೈಸ್ ಗೆಲ್ಬೇಕಲ್ವಾ. ಗಂಡಂಗೆ ಹೋಗ್ಬಿಟ್ಟು ಮನೇಲಿ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದಾರೆ. ನೋಡೋಣ ಯಾವ ಪ್ರೈಸ್ ಗೆಲ್ತಾರೆ. ಫಸ್ಟ್ ಪ್ರೈಸ್ ನಮ್ಮದೇ, ನೋಡ್ತೀನಿ, ನಮ್ಮದೇ ಆಡಿಸ್ತೀವಿ ಗೈಸ್, ನೋಡ್ತೀನಿ ಯಾರು ಗೆಲ್ತಾರೋ ಅವರಿಗೆ ಫಸ್ಟ್ ಪ್ರೈಸ್. ಆಮೇಲೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಗೈಸ್, ಈ ಸಲ ನಾವು ಗಿಫ್ಟ್ನೆಲ್ಲ ಏನು ಸಕ್ಕದಾಗಿರೋದೆಲ್ಲ ತಂದಿದ್ದೀವಿ ಗೊತ್ತಾ, ಎಲ್ಲರೂ ಇಷ್ಟಪಟ್ಟರು ಅಲ್ವಾ? ನಿಮ್ಗೆ ಇಷ್ಟ ಆಯ್ತಲ್ಲ? ಏನು ವೇಸ್ಟ್ ಇಲ್ಲ, ಏನೇನು ವೇಸ್ಟ್ ಇಲ್ಲ, ಎಲ್ಲದೂ ಯೂಸ್ ಆಗುತ್ತೆ ಅಂತ ಪ್ರೈಸಸ್ ತಂದು ಎಲ್ರಿಗೂ ಯೂಸ್ ಆಗುತ್ತೆ, ದೊಡ್ಡವರು ಚಿಕ್ಕವರು ಎಲ್ಲ ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ಜಾಸ್ತಿ ಬರೀ ಹಾಂ ನೋಡಿ, ಇವರೇ ಇವರ ಬಾವಿ ಪತಿ ಏನೋ ಪತಿ ಅಷ್ಟೇ. ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ನೋಡಿ. ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಇದು ಎಲ್ಲೋಯ್ತು ಕಾಕ 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 ಬಾಯ್ಲಿ ಎಲ್ಲ ಏನೋ ವರ್ಷಕ್ಕೊಂದ್ಸತಿ ಹಬ್ಬ ಮಾಡ್ಬಿಟ್ಟು ಒಂಚೂರು ಪ್ರಸಾದ ಕೊಟ್ರೆ ಇವ್ರಿಗೆ ಕಾಯಿ ಚಟ್ನಿ ಏನೋ ಪ್ರಸಾದ ಕೊಡ್ತಾರೆ, ಟೊಮೊಟೊ ಬಾದ್ಗೆ ಕಾಯಿ ಚಟ್ನಿ ಬೇಕು ಅಂತ ಕೇಳ್ತಾರೆ. ಇವರು ಪಾಪ ಇವ್ರು ಏನು ಗೊತ್ತಾ ಗೈಸ್, ಇವರಿಗೆ ಇಷ್ಟ ಅಂದರೆ ನಮ್ಮದೇ ಅದು ಓನ್ ಏನೇನೋ ಗೇಮ್ಸ್ನ ಇಟ್ಟಿದ್ದೀವಿ, ಅಂದರೆ ಮೇಕ್ ಓವರ್ ಬೈ ಹಸ್ಬೆಂಡ್ ಅಂತ ಎಲ್ಲ ಇಟ್ಟಿದ್ದೀವಿ. ಆ ಥರ ಎಲ್ಲ ಇಟ್ಟಿರೋದಕ್ಕೆ ಪಾಪ ಇವರು ಬೇಜಾರಾಗ್ತಿದ್ದಾರೆ, ಯಾಕೆಂದರೆ ನಮ್ಮ ಅಣ್ಣ ರೊಮ್ಯಾಂಟಿಕ್ ಅಲ್ಲ, ರೊಮ್ಯಾಂಟಿಕ್ ಮತ್ತು ನನ್ನ ಹತ್ರ ಏನಿಲ್ಲ ಆ ಥರ ಹೊರಗಡೆ ತೋರಿಸ್ಕೊಳ್ಳಲ್ಲ ಅಷ್ಟೇ. ನಮ್ಮಣ್ಣ ರೊಮ್ಯಾಂಟಿಕ್ ಇಲ್ಲ, ನಮ್ಮಣ್ಣ ರೊಮ್ಯಾಂಟಿಕ್ ಇಲ್ಲ, ಪಾಪ ಬೇಜಾರಾಗ್ತಾಳೆ ಯಾವಾಗಲೂ. ನಮ್ಮಣ್ಣ ಯಾರು ಅಂತ ತೋರಿಸ್ಬೇಕಾ? ನೋಡಿ ಅವರೇ ಅಲ್ಲಿ ಹೋಗ್ತಿದ್ದಾರಲ್ಲ ಅವರೇ. ಬಟ್ ಇವರಿದ್ದಾರೆ ನೋಡಿ, ಇವರು ಹೆವಿ ರೊಮ್ಯಾಂಟಿಕ್ ಹಸ್ಬೆಂಡ್. ಇವರಿಗೆ ಹೆವಿ ಒಂದೇ ಒಂದು ನಿಮಿಷ ಬಿಟ್ಟಿರಲ್ಲ ಅಂತಾರೆ. ನೋಡಿದ್ರ ಒಂದೇ ಒಂದು ನಿಮಿಷ ಎಲ್ಲಿ ನಮ್ಮ ಮನೆಗೆ ಬಂದ್ರೆ ಸಾಕು, ಆಲ್ರೆಡಿ ಫೋನ್ ಎಲ್ಲಿದ್ಯಾ ಬಾ 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 ಅಂತ. ಗೈಸ್ ನಮ್ಮ ತಕ್ಕನ ನಾನು ಹೊಗ್ಳುತ್ತಾ ಇದ್ದೀನಿ ನೋಡಿ, ಹೊಗ್ಳುತ್ತಾ ಇದ್ದೀನಿ ಗೈಸ್, ಹೊಗ್ಳುತ್ತಾ ಇದ್ದೀನಿ. ನೀನು ತಾನೇ ಹೇಳಿದ್ದು ಹೊಗ್ಳು ಅಂತ ನೋಡಿ ಗೈಸ್, ಮಮತಕ್ಕನ ಹೊಗ್ಳುತ್ತಾ ಇದ್ದೀನಿ ನಾನು. ಬೈತಾ ಇಲ್ಲ ಗೈಸ್, ಹೊಗ್ಳುತ್ತಾ ಇದ್ದೀನಿ. ಎಲ್ಲ ಬೈತಾರಲ್ಲ ಗೈಸ್. ಯಾರು? ಚೈತು ಅಣ್ಣ ಹೊಗ್ಳುತ್ತಾ ಇದ್ದೀನಿ, ಮಮತಕ್ಕನ ಹೊಗ್ಳುತ್ತಾ ಇದ್ದೀನಿ. ಮಾಡ್ತಾಳೆ, ಏನ್ ಮಾಡಕ್ಕಾಗುತ್ತೆ ಫ್ರೆಂಡ್ಸ್, ನಮ್ಮ ಹುಡುಗಿ ಅಲ್ವಾ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ ಅಷ್ಟೇ. ಹೌದು, ಇಂಥವ್ರು ಯಾರಿಗಾದ್ರೂ ಸಿಗ್ತಾರಾ? ಪುಣ್ಯ ಮಾಡಿರ್ಬೋದು. ಓಯ್ ಚಿನ್ನಮ್ಮ, ಏಯ್ ಬುಜ್ಜಿ ನಿನ್ನ ಜಡೆ ತೋರ್ಸೆ, ಜಡೆ ತೋರ್ಸೆ. ಏಯ್ ಬುಜ್ಜಿ ಬಾಯ್ಲಿ ಇಲ್ಲಿ, ಬಾರಿ ಇಲ್ಲಿ ಒಂದೇ ಒಂದು ವಿಡಿಯೋ ಮಾಡ್ತೀನಿ. ಜಡೆ ತೋರ್ಸೆ, ಜಡೆ ತೋರ್ಸು. ಹಿಂದೆ ತಿರುಗು. ನೈಸ್, ವೆರಿ ನೈಸ್ ಬುಜ್ಜಮ್ಮ, ವೆರಿ ನೈಸ್. ಸೊ ನಾವಿಲ್ಲಿ ಗೇಮ್ಸ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ, ಮ್ಯೂಸಿಕಲ್ ಚೇರ್ಗೆ. ಫಸ್ಟು ಚಿಕ್ಕ ಮಕ್ಕಳನ್ನ ಆಡಿಸ್ಬಿಡೋಣ ಅಂತ. ಸೊ ಫಸ್ಟ್ ಚಿಕ್ಕ ಮಕ್ಕಳನ್ನ ಆಡಿಸಿ ಆಮೇಲೆ ದೊಡ್ಡವ್ರಿಗೆ ಆಡಿಸಿರೋದು. ಆ್ಯಂಡ್ ದೊಡ್ಡವರಾದಮೇಲೆ ಮತ್ತೆ ಚಿಕ್ಕ ಮಕ್ಳಿಗೆ ಇನ್ನೊಂದು ಗೇಮ್ ಇತ್ತು, ಅದನ್ನು ಆಡಿದ್ದಾರೆ. ಎಲ್ಲದನ್ನು ಅಪ್ಲೋಡ್ ಮಾಡಿದ್ದೀನಿ, ಯಾರೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಯಾವ ರೀತಿ ಅಂದರೆ ಯಾರೂ ಕೋಪ ಮಾಡ್ಕೋತಿರ್ಲಿಲ್ಲ, ಆ್ಯಂಡ್ ಎಲ್ಲರೂ ಹೆಲ್ಪ್ ಮಾಡ್ತಿದ್ರು. ಚೆನ್ನಾಗಿತ್ತು ಗಾಯ್ಸ್, ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ಅಕ್ಕ ನೆಕ್ಸ್ಟ್ ಗೇಮ್ ಯಾವುದು ಅಂತ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದಾರೆ ನೋಡಿ. ಚಿಕ್ಕ
ಮಕ್ಕಳು ಗೇಮ್ ಮುಗ್ದಾದ್ಮೇಲೆ ಸ್ವಲ್ಪ ಟೈಮ್ ಇತ್ತು. ಆ ಟೈಮ್ ಗ್ಯಾಪಲ್ಲಿ ನಾವೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡ್ತಿದ್ದೀವಿ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನೋಡಿ. ಇಲ್ಲಿ ನಮಗೆ ಏಜ್ ಲಿಮಿಟ್ ಅನ್ನೋದೇ ಇಲ್ಲ. ಯಾಕಂತಂದರೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಸಹ ಡ್ಯಾನ್ಸ್ ಮಾಡ್ತಿದ್ರು. ಇದನ್ನೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಆಗ್ತಿತ್ತು. ತುಂಬಾ ಎಂಜಾಯ್ ಮಾಡಿದ್ದೀವಿ. ಫಸ್ಟ್ ಗೇಮ್ ಮುಗ್ದಿದ ತಕ್ಷಣ ಡ್ಯಾನ್ಸ್ ಆಡೋಕ್ಕೆ ಬಂದ್ವಿ. ಚಿಕ್ಕ ಮಕ್ಳಿಗಂತೂ ಫುಲ್ ಎಕ್ಸೈಟ್ಮೆಂಟು. ಅವ್ರಿಗಂತೂ ಸುಸ್ತೇ ಆಗಿರಲಿಲ್ಲ. ಗೇಮ್ ಆಡಿದ್ರೂ ಸಹ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ರು. ಯಾಕೆ ಅಂತಂದರೆ ಅವ್ರಿಗೆ ಇನ್ನೂ ಎಕ್ಸೈಟ್ಮೆಂಟ್ ಇದೆ, ಇನ್ನೂ ಯಾವುದೇದು ಆಡಿಸ್ತಾರೆ ಏನು ಅಂತ ಎಕ್ಸೈಟ್ಮೆಂಟ್ ಇತ್ತು. ಸೊ ಇದೆಲ್ಲ ಆಗಾದಮೇಲೆ ಅಕ್ಕ ನೆಕ್ಸ್ಟ್ ಗೇಮ್ ಯಾವುದು, ನಾಳೆ ಯಾವುದು ಅಂತ ಕೇಳ್ತಿದ್ರು. ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದರು. ಆ್ಯಂಡ್ ನಾಳೆ ಕೂಡ ಅಷ್ಟೇ ಕಪಲ್ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಅದನ್ನು ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ನೋಡಿ. ಇಲ್ಲಿ ಚಿಕ್ಕ ಮಕ್ಳು ಗೇಮ್ ಎಲ್ಲ ಮುಗೀತು. ಮ್ಯೂಸಿಕಲ್ ಚೇರ್ ಆ್ಯಂಡ್ ಜಂಪಿಂಗ್ ರೇಸ್ ಅಂತ ಇಟ್ಟಿದ್ವಿ, ಅದೆಲ್ಲ ಮುಗೀತು. ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ನ ಚೂಸ್ ಮಾಡಿಬಿಟ್ಟು ಅದಾಗೋಯ್ತು. ಇಲ್ಲಿ ದೊಡ್ಡವ್ರಿಗೆ ಆಡಿಸ್ತಾ ಇದ್ವಿ. ದೊಡ್ಡವ್ರಿಗೆ ಏನು ಆಡಿಸ್ತಾ ಇದ್ದೀವಿ ಅಂದರೆ ಬಾಂಬೆಯಿಂದ ಸಿಟಿ ಅಂತ ನಾವು ಕರಿತೀವಿ. ನೀವೇನಂತ ಕರಿತೀರಾ ನನಗೆ ಗೊತ್ತಿಲ್ಲ ಈ ಗೇಮ್ ಹೆಸರನ್ನ. ಒಬ್ಬೊಬ್ಬರು ಬಾಂಬ್ ಬ್ಲಾಸ್ಟ್ ಅಂತಲೂ ಕೂಡ ಹೇಳ್ತಾರೆ. ಈ ಗೇಮ್ ಏನಂತ ಅಂದರೆ 4 ಬಾಕ್ಸ್ ಮಾಡಿರ್ತೀವಿ. ಆ 4 ಬಾಕ್ಸ್ ಒಳಗೆ 4 ಸ್ಟೇಟ್ ನೇಮ್ ಬರೆದಿರ್ತೀವಿ. ಆ್ಯಂಡ್ ಎಲ್ಲರೂ ಮ್ಯೂಸಿಕಲ್ ಚೇರ್ ಥರ ಸುತ್ತಿಸ್ತಾ ಇರ್ತೀವಿ. ಆ್ಯಂಡ್ ವಿಷಲ್ ಆರ್ ಮ್ಯೂಸಿಕ್ ಆಫ್ ಆಗಿದ ತಕ್ಷಣ ಏನು ಮಾಡಬೇಕು, ಸುತ್ತುತ್ತಾ ಇರೋರು ಆ ಬಾಕ್ಸ್ ಒಳಗೆ ಹೋಗಿ ನಿಲ್ಲಬೇಕು. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಬಾಕ್ಸು, ಆ ಬಾಕ್ಸ್ ಒಳಗೆ ಹೋಗಿ ನಿಲ್ಲಬೇಕು. ಆ್ಯಂಡ್ 4 ಚೀಟಿ ಎತ್ತಿರ್ತೀವಿ. ಆ ಸ್ಟೇಟ್ ನೇಮ್ಗಳನ್ನ ಬರೆದ್ಬಿಟ್ಟು 4 ಚೀಟಿ ರೆಡಿ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಚಿಕ್ಕ ಮಕ್ಳ ಹತ್ರ 1 ಚೀಟಿ ಎತ್ಸೋದು ಮ್ಯೂಸಿಕ್ ಸ್ಟಾಪ್ ಆಗಿದ ತಕ್ಷಣ. ಆ್ಯಂಡ್ ಆ ಚೀಟಿಯಲ್ಲಿ ಯಾವ ಸ್ಟೇಟ್ ನೇಮ್ ಬಂದಿರುತ್ತೆ ಆ ಸ್ಟೇಟಲ್ಲಿ ಬಂದಿರೋರೆಲ್ಲ ಔಟ್ ಅನ್ನೋ ಥರ, ಅಂದರೆ ಆ ಬಾಕ್ಸ್ ಒಳಗೆ ನಿಂತಿರೋರೆಲ್ಲ ಔಟ್ ಅನ್ನೋ ಥರ ಈ ಗೇಮ್ ಈ ಥರ. ಆ್ಯಂಡ್ ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ನ ಅನೌನ್ಸ್ ಮಾಡಿದ್ವಿ. ಥರ್ಡ್ ಪ್ರೈಸ್ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಬಂದ್ಬಿಡ್ತು, ಖುಷಿಯಾಗಿ ಹೋಗ್ಬಿಡ್ತು ಗೈಸ್. ಆ್ಯಂಡ್ ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ಬಟ್ ನಾವು ಯಾರೂ ಗೆಲ್ಲಿಲ್ಲ, ಅಮ್ಮ ಒಬ್ಬರೇ ಗೆದ್ದಿದ್ದು. ಆ್ಯಂಡ್ ಈ ಗೇಮ್ನ ನಡೆಸ್ಕೊಟ್ಟಿದ್ದು ಒಂದು ಅಂಕಲ್ಗೆ ಹೇಳಿದ್ವಿ ನಡೆಸ್ಕೊಡಿ ಅಂತ, ಯಾಕೆಂದರೆ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಲ್ವಾ, ಸೊ ನಾವು ನಡೆಸೋಕ್ಕಾಗ್ತಿರ್ಲಿಲ್ಲ. ಸೊ ಇದೆಲ್ಲ ಆಗಿ ಆದಮೇಲೆ ಚಿಕ್ಕ ಮಕ್ಕಳನ್ನ ಡ್ಯಾನ್ಸ್ ಮಾಡಿಸಿದ್ವಿ. ಇವತ್ತಿನ ದಿನ ಏನೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ದಿನ 2 ಗೇಮ್ ಚಿಕ್ಕ ಮಕ್ಳಿಗೆ, 1 ಗೇಮ್ ದೊಡ್ಡವ್ರಿಗೆ ಆಡಿಸಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ದೊಡ್ಡವ್ರಿಗಿರುತ್ತೆ, ಕಪಲ್ಗಿರುತ್ತೆ ಗೇಮ್ಸು, ಮತ್ತು ಈ 7 ಏಜ್ ಮೇಲಿರೋರು ಇರ್ತಾರಲ್ವ ಆ ಮಕ್ಳಿಗೂ ಗೇಮ್ಸ್ ಇರುತ್ತೆ. ಆಮೇಲೆ ಅದರಲ್ಲೂ ಡ್ಯಾನ್ಸ್ ಮಾಡಿದ್ದೀವಿ. ಅದರಲ್ಲಿ ಕಪಲ್ಸ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋ ಅಲ್ಲಿ ಇಷ್ಟೆಲ್ಲ ಆಗಿದ್ದು ಗೈಸ್. ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ವೇಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್.